ತಂದೆ ರಮೇಶ್ ಅವರ ಪಾರ್ಥಿವ ಶರೀರ ಮನೆಯ ಮುಂದೆ ಮಲಗಿದ್ದಾಗ ಋತ್ವಿ ಒಂದು ಕಡೆ ಕಲ್ಲಿನ ಪ್ರತಿಮೆಯಂತೆ ಕುಳಿತಿದ್ದಳು. ತಾಯಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದರೆ ಮನೆಯ ಇಡೀ ಜವಾಬ್ದಾರಿ ಈಗ ಪುಟ್ಟ ತಮ್ಮ ನಕುಲನ ಹೆಗಲ ಮೇಲೆ ಬಂತು. ಅಳುತ್ತಿದ್ದ ದಿಯಾನನ್ನು ಸಮಾಧಾನಪಡಿಸುತ್ತಾ ನಕುಲ ತನ್ನ ಕಣ್ಣೀರು ಒರೆಸಿಕೊಂಡು ಎದ್ದು ನಿಂತನು. ಮನೆಯ ಕಿರಿಯ ಮಗನಾಗಿ ನಕುಲ ಅಂತ್ಯಕ್ರಿಯೆಯ ಸಿದ್ಧತೆಗಳನ್ನು ನಡೆಸಿದನು. ಹೈದರಾಬಾದ್ನಿಂದ ಸುದ್ದಿ ತಿಳಿದು ಓಡಿ ಬಂದ ಅಭಿನಂದನ್ ಮತ್ತು ತನ್ವಿ ನಕುಲನಿಗೆ ಆಸರೆಯಾಗಿ ನಿಂತರು. ವಿಹಾನ್ ಅಲ್ಲಿಗೆ ಬಂದಾಗ ಋತ್ವಿ ಮಾತಾಡದಿದ್ದರೂ ನಕುಲ್ ಅಡ್ಡ ನಿಂತನು. ನಕುಲ್: ವಿಹಾನ್ ಅವರೇ, ನಿಮ್ಮ ಕುಟುಂಬದ ಪ್ರವೇಶದಿಂದಲೇ ನಮ್ಮ ಮನೆ ಸ್ಮಶಾನವಾಗಿದೆ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ನನ್ನ ತಂದೆಯ ಕೊನೆಯ ಪಯಣದಲ್ಲಿ ಯಾವುದೇ ಕುತಂತ್ರದ ನೆರಳು ಬೇಡ. ನಕುಲ್ ಧೈರ್ಯದಿಂದ ತಂದೆಯ ಚಿತೆಗೆ ಕೊಳ್ಳಿ ಇಟ್ಟನು. ಬೆಂಕಿ ಆಕಾಶಕ್ಕೆ ಚಿಮ್ಮುತ್ತಿದ್ದಾಗ ಋತ್ವಿ ತನ್ನ ತಮ್ಮನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅವನು ಇಂದು ಮಗುವಾಗಿ ಉಳಿದಿರಲಿಲ್ಲ, ಒಬ್ಬ ಜವಾಬ್ದಾರಿಯುತ ಮಗನಾಗಿ ಬೆಳೆದಿದ್ದನು. ವಿಹಾನ್ ದೂರದಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದನು. ಅವನಿಗೆ ಋತ್ವಿ ಮೇಲೆ ಸಿಟ್ಟಿರಲಿಲ್ಲ, ಬದಲಾಗಿ ಗೌರವ್ ಮೇಲೆ ಕೆಂಡದಂಥ ಕೋಪವಿತ್ತು. ಅಂತ್ಯಕ್ರಿಯೆ ಮುಗಿಯುತ್ತಿದ್ದಂತೆ ವಿಹಾನ್ ಅಲ್ಲಿಂದ ನೇರವಾಗಿ ಗೌರವ್ ಬಳಿ ಹೋದನು. ವಿಹಾನ್: ಗೌರವ್, ಇವತ್ತು ನೀನು ಕೇವಲ ಒಂದು ಪ್ರಾಣ ತೆಗೆದಿಲ್ಲ, ನನ್ನ ಉಸಿರನ್ನೇ ಕೊಂದಿದ್ದೀಯ. ರಮೇಶ್ ಮಾವನ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿನ್ನ ಈ ಮುಖವಾಡ ಕಳಚಲೇಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನಾನು ವಿಹಾನ್ ರಾಯ್ ಅಲ್ಲ ಅಂತ ಅಲ್ಲಿಂದ ಹೋಗುತ್ತಾನೆ. ಹೋಗು ಹೋಗು, ನೀನು ನನಗೇನಾದರೂ ಮಾಡಬೇಕಾದ್ರೆ ನಿನ್ನ ತಂಗಿಯನ್ನು ದಾಟಿ ಬರಬೇಕು ಅಂದಾಗ ವಿಹಾನ್ ಹೋಗುತ್ತಿದ್ದವ ನಿಂತು ಹಿಂದೆ ತಿರುಗಿ ಬಂದು, ನನ್ನ ತಂಗಿ ನನ್ನ ಮಾತು ಕೇಳ್ತಾಳೆ, ಅವಳ ಇಂದಾನೇ ನಿನಗೆ ಒಳ್ಳೆ ಪಾಠ ಕಲಿಸ್ತೀನಿ. ನೀನು ನನ್ನ ಹೆಂಡತಿ ಮೇಲೆ ಮಾಡಿರೋ ಕೆಟ್ಟ ಅಪವಾದಕ್ಕೆ ನಾನಿನ್ನೂ ಸುಮ್ಮನೆ ಇದ್ದೀನಿ ಅಂದರೆ ನನ್ನ ರಾಕ್ಷಸತನ ನೋಡಿಲ್ಲ ನೀನು. ಯಾಕೇಳು? ನನ್ನ ತಂಗಿಗಾಗಿ ಸುಮ್ಮನೆ ಇದ್ದೀನಿ. ನಿಂಗೆ ಸದ್ಯದಲ್ಲೇ ಗ್ರಹಚಾರ ಬಿಡಿಸ್ತೀನಿ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಅಂತ್ಯಕ್ರಿಯೆ ಮುಗಿಸಿ ಋತ್ವಿ ನೇರವಾಗಿ ಆಸ್ಪತ್ರೆಗೆ ಬಂದಳು. ಕೋಮಾದಲ್ಲಿದ್ದ ತಾಯಿಯ ಕೈ ಹಿಡಿದು ಕುಳಿತಳು. ಪಕ್ಕದಲ್ಲಿ ಆರವ್ ತುಂಬಿದ ಕಣ್ಣುಗಳಿಂದ ನಿಂತಿದ್ದನು. ಆರವ್: ಋತ್ವಿ, ನಾನೊಬ್ಬ ಡಾಕ್ಟರ್ ಆಗಿ ಅಮ್ಮನನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದೇನೆ. ಆದರೆ ಒಬ್ಬ ಮಗನಾಗಿ ನನ್ನ ಮನೆ ನಿನಗೆ ಮಾಡಿದ ಅನ್ಯಾಯಕ್ಕೆ ನಾನು ತಲೆ ತಗ್ಗಿಸಿದ್ದೇನೆ. ಋತ್ವಿ ಏನು ಮಾತನಾಡಲಿಲ್ಲ. ಅವಳ ಮೌನ ಆರವ್ನನ್ನು ಹೆಚ್ಚು ನೋವಿಸುತ್ತಿತ್ತು. ಇಷ್ಟೆಲ್ಲ ಆದರೂ ಗೌರವ್ಗೆ ಪಶ್ಚಾತ್ತಾಪವಿರಲಿಲ್ಲ. ಅವನು ಶೀಲಾಳಿಗೆ ಜೈಲಿನಲ್ಲಿ ಫೋನ್ ಮಾಡಿ, ಋತ್ವಿಯ ತಂದೆ ಸತ್ತಾಯಿತು, ತಾಯಿ ಕೋಮದಲ್ಲಿದ್ದಾಳೆ, ಈಗ ಅವಳು ಅನಾಥೆ, ಇದು ಸರಿಯಾದ ಸಮಯ, ನಿನ್ನನ್ನು ಹೊರಗೆ ಆದಷ್ಟು ಬೇಗ ಹೊರಗಡೆ ತರ್ತೀನಿ. ಋತ್ವಿ ಈಗ ಮನೆಯಲ್ಲಿಯೇ ಯಾವಾಗಲೂ ಮೌನವಾಗಿ ಇರುತ್ತಿದ್ದಳು. ಆಗಾಗ ಆಸ್ಪತ್ರೆಗೆ ಹೋಗಿ ಕೋಮಾದಲ್ಲಿ ಇರುವ ತನ್ನ ತಾಯಿಯನ್ನು ನೋಡಿ ಬರುತ್ತಿದ್ದಳು. ದಿಯಾ ಸಂಕಟದ ನಡುವೆಯೂ ಕಣ್ಣೀರು ಒರೆಸಿಕೊಂಡು ಕೆಲಸದ ಒತ್ತಡದಿಂದ ರಜಾ ಇರದ ಕಾರಣ ಮತ್ತೆ ಕೆಲಸಕ್ಕೆ ಹೋದಳು. ಅಣ್ಣ ರಾಜು ಮತ್ತೆ ಕುಡಿತಕ್ಕೆ ದಾಸನಾಗಿ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದನು. ಮನೆಯ ಇಡೀ ಭಾರ ಕಲ್ಯಾಣಿಯ ಹೆಗಲ ಮೇಲೆ ಬಿದ್ದಿತ್ತು. ಈ ಕಡೆ ದಿಯಾಳ ಸಂಬಳ ಮನೆ ನಡೆಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕಲ್ಯಾಣಿ ಹೇಗೋ ಎಲ್ಲ ಸಂಭಾಲಿಸಿಕೊಂಡು ಹೋಗುತ್ತಿದ್ದಳು. ನಕುಲ್ ಕಾಲೇಜು ಹೋಗಲು ಸ್ಟಾರ್ಟ್ ಮಾಡಿದ. ಋತ್ವಿ ಮಾತ್ರ ತನ್ನ ತಂದೆಯ ನೆನಪಿನಲ್ಲೇ ಶೂನ್ಯವನ್ನು ದಿಟ್ಟಿಸುತ್ತಾ ತಿಂಗಳು ಕಳೆದಿದ್ದಳು. ದಿಯಾ ಹೊರಗಡೆ ಹೋಗೋಣ, ಸ್ವಲ್ಪ ನಿನ್ನ ಮೈಂಡ್ ಫ್ರೆಶ್ ಆಗುತ್ತೆ ಅಂದರೂ ಅವಳು ರೂಮ್ ಬಿಟ್ಟು ಬರುತ್ತಿರಲಿಲ್ಲ. ವಿಹಾನ್ ಎಷ್ಟೋ ಬಾರಿ ಅವಳ ಮನೆಯ ದಾರಿ ಹುಡುಕಿಕೊಂಡು ಬಂದರೂ ಅವಳ ಹತ್ತಿರ ಬರಲು ಹಂಬಲಿಸಿದರೂ ಋತ್ವಿಯ ಮೌನ ಅವನನ್ನು ದೂರವೇ ಇಟ್ಟಿತ್ತು. ಅವಳನ್ನು ನೋಡಲು ಹೋಗುವ ಸಾಹಸ ಮಾಡಲಿಲ್ಲ. ಋತ್ವಿ ಬಹಳ ಇಳಿದು ಹೋಗಿದ್ದಳು. ಕರೆಕ್ಟಾಗಿ ಊಟ ತಿಂಡಿ ಮಾಡದೆ. ಒಂದು ಮಧ್ಯಾಹ್ನ 3ನೇ ತರಗತಿಯ ಪುಟಾಣಿ ಶಾನ್ವಿ ಶಾಲೆಯಿಂದ ಬಿಕ್ಕಿ ಬಕ್ಕಿ ಅಳುತ್ತಾ ಮನೆಗೆ ಬಂದಳು. ಶಾಲಾ ಫೀಸ್ ಕಟ್ಟದ ಕಾರಣಕ್ಕೆ ಶಿಕ್ಷಕರು ಎಲ್ಲರ ಮುಂದೆ ಅವಮಾನ ಮಾಡಿದ್ದ ಸಂಗತಿ ಅವಳ ಪುಟ್ಟು ಎದೆಯನ್ನು ಸೀಳಿತ್ತು. ಶಾನ್ವಿಯ ಅಳು ನೋಡಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಲ್ಯಾಣಿಯವರು ಹಾಲ್ಗೆ ಬಂದು, ಯಾಕೆ ಶಾನು, ಏನಾಯ್ತು, ಯಾಕೆ ಹೇಳ್ತಿದ್ದೀಯಾ? ಶಾನ್ವಿ: ಅಮ್ಮ, ಎಲ್ಲರೂ ನನ್ನ ನೋಡಿ ನಕ್ಕರು, ಫೀಸ್ ಕಟ್ಟದಿದ್ದರೆ ಎಕ್ಸಾಮ್ ಬರೆಯಲು ಬಿಡಲ್ಲ ಅಂದ್ರು ಎಂದು ಅಳುತ್ತಿದ್ದಾಗ ಮಗಳ ಕಣ್ಣೀರು ನೋಡಿ ಕಲ್ಯಾಣಿ ಅಸಹಾಯಕತೆಯಿಂದ ಕಣ್ಣೀರು ಹಾಕಿದಳು. ರಾಜು ಕುಡಿದು ಮಂಚದ ಮೇಲೆ ಬಿದ್ದಿದ್ದ. ರೂಮಲ್ಲಿ ಸೂರು ನೋಡುತ್ತಾ ಮಲಗಿದ್ದ ಋತ್ವಿಗೆ ಶಾನ್ವಿಯ ಅಳು ಮತ್ತು ಕಲ್ಯಾಣಿಯ ನಿಟ್ಟುಸಿರು ಕೇಳಿಸಿತು. ಆ ಕ್ಷಣ ಅವಳ ಮನಸ್ಸಿನಲ್ಲಿ ಒಂದು ಮಿಂಚು ಸಂಚರಿಸಿತು.
ನಾನು ನನ್ನ ನೋವಿನಲ್ಲಿ ಮುಳುಗಿ ನನ್ನ ನಂಬಿದವರನ್ನು ಅನಾಥರನ್ನಾಗಿ ಮಾಡುತ್ತಿದ್ದೇನೆಯೇ? ನನ್ನ ತಂದೆ ಇದ್ದಿದ್ದರೆ ಈ ಪರಿಸ್ಥಿತಿ ಬರುತ್ತಿತ್ತೆ. ಇಲ್ಲ, ನಾನು ಎದ್ದು ನಿಲ್ಲಬೇಕು ಎಂದು ಅವಳು ನಿರ್ಧರಿಸಿದಳು. ಅವಳ ಬೇಜವಾಬ್ದಾರಿತನದಿಂದ ಅವಳನ್ನೇ ಚುಚ್ಚಿತು. ತಕ್ಷಣವೇ ರೂಮ್ನಿಂದ ಹೊರಬಂದ ಋತ್ವಿ ಅಳುತ್ತಿದ್ದ ಶಾನ್ವಿಯ ಹತ್ತಿರ ಹೋಗಿ ಅವಳ ಕಣ್ಣೀರು ಒರೆಸಿದಳು. ಋತ್ವಿ: ಶಾನು, ಅಳ್ಬೇಡ ಪುಟ್ಟ. ನಾಳೆ ನಿನ್ನ ಎಕ್ಸಾಮ್ ಫೀಸ್ ನಾನೇ ಕಟ್ಟಿಸ್ತೇನೆ. ನಿನ್ನನ್ನು ಯಾರು ನಗುವ ಹಾಗೆ ನಾನು ಮಾಡಲ್ಲ ಎಂದು ಭರವಸೆ ನೀಡಿದಳು. ಋತ್ವಿಯ ಧ್ವನಿಯನ್ನು ಕೇಳಿ ಕಲ್ಯಾಣಿಗೆ ಆಶ್ಚರ್ಯ ಮತ್ತು ಆನಂದವಾಯಿತು. ಮೃತ ಪ್ರಾಯವಾಗಿದ್ದ ಮನೆಯಲ್ಲಿ ಮತ್ತೆ ಜೀವ ಬಂದಂತಾಯಿತು. ಕಲ್ಯಾಣಿ ಅವರಿಗೆ ಋತ್ವಿ ಇಷ್ಟಾದರೂ ಮಾತಾಡಿದಳಲ್ಲ ಇಷ್ಟು ದಿನಕ್ಕೆ ಅಂತ ಖುಷಿ ಆಗಿ, ಶಾನು ಯೋಚನೆ ಮಾಡಬೇಡ, ನಾಳೆ ಎಕ್ಸಾಮ್ ಫೀಸ್ ಕಟ್ಟುತ್ತೀನಿ ಅಂತ ಅತ್ತೆ ಹೇಳಿದ್ದಾರಲ್ಲ, ಈಗ ಹೋಗಿ ರೆಸ್ಟ್ ಮಾಡು ಸ್ವಲ್ಪ ಅಂತ ಹೇಳಿ ಅಡುಗೆ ಮನೆಗೆ ಹೋಗುತ್ತಾರೆ. ಋತ್ವಿ ಶಾಲೆಗೆ ಪ್ರವೇಶಿಸಿದಾಗ ಎಲ್ಲರ ಕಣ್ಣುಗಳು ಅವಳ ಮೇಲಿದ್ದವು. ಕಡು ಬಣ್ಣದ ಸೀರೆ ಉಟ್ಟು ಕಣ್ಣಿಗೆ ಚಶ್ಮಾ ಧರಿಸಿ ಗಂಭೀರವಾಗಿ ಹೆಜ್ಜೆ ಹಾಕುತ್ತಿದ್ದ ಅವಳನ್ನು ಕಂಡ ಶಾಲೆಯ ಸಿಬ್ಬಂದಿಗೂ ಒಂದು ಕ್ಷಣ ನಡುಕ ಉಂಟಾಯಿತು. ಹೆದರುತ್ತಿದ್ದ ಶಾನ್ವಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ನೇರವಾಗಿ ಅಕೌಂಟ್ಸ್ ವಿಭಾಗಕ್ಕೆ ಹೋಗಿ ಫೀಸ್ ಪಾವತಿಸಿದಳು. ನಂತರ ಶಾನ್ವಿಯನ್ನು ಅಳುಬರಿಸಿದ್ದ ಅದೇ ಕ್ಲಾಸ್ ಟೀಚರ್ ಬಳಿ ಹೋದಳು. ಋತ್ವಿಯನ್ನು ಕಂಡು ಟೀಚರ್ ಸ್ವಲ್ಪ ಗಲಿಬಿಲಿಯಾದರು. ಟೀಚರ್: ನೋಡಿ ಮೇಡಮ್, ಫೀಸ್ ಲೇಟ್ ಆಗಿದ್ದಕ್ಕೆ ನಾನು ಹೇಳಿದ್ದು ಅಷ್ಟೇ. ಋತ್ವಿ ಅವರ ಮಾತು ಮುಗಿಯುವ ಮೊದಲೇ ಕೈ ಎತ್ತಿ ಸನ್ನೆ ಮಾಡಿ ತಡೆದಳು. ಋತ್ವಿ: ಫೀಸ್ ಕೇಳುವುದು ನಿಮ್ಮ ಹಕ್ಕು, ನಾನು ಇಲ್ಲ ಎನ್ನಲ್ಲ. ಆದರೆ 8 ವರ್ಷದ ಮಗುವಿಗೆ ಎಲ್ಲರ ಮುಂದೆ ಅವಮಾನ ಮಾಡುವುದು ಯಾವ ಶಿಕ್ಷಣದ ನೀತಿ? ಒಂದು ಮಗುವಿನ ಮನಸ್ಸಿನ ಮೇಲೆ ಈ ಘಟನೆ ಎಂತಹ ಪರಿಣಾಮ ಬೀರುತ್ತೆ ಅನ್ನೋ ಅರಿವಿದೆಯೇ ನಿಮಗೆ? ಶಿಕ್ಷಣ ಸಂಸ್ಥೆ ಅಂದರೆ ಜ್ಞಾನ ದೇಗುಲವಾಗಿರಬೇಕು, ಹಣ ವಸೂಲಿ ಮಾಡುವ ಅಂಗಡಿಯಾಗಬಾರ್ದು. ಟೀಚರ್ ಮೌನವಾಗಿ ತಲೆ ತಗ್ಗಿಸಿದರು. ಋತ್ವಿ ಮುಂದುವರಿಸಿ ಹೇಳಿದಳು: ನನ್ನ ಮನೆಯ ಪರಿಸ್ಥಿತಿ ಏನೇ ಇರಲಿ, ನನ್ನ ಮಗುವಿನ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ನಾನು ಸಹಿಸಲ್ಲ. ಇವತ್ತು ಇಡೀ ವರ್ಷದ ಫೀಸ್ ಮಾತ್ರವಲ್ಲ, ಮುಂದಿನ ವರ್ಷದ ಫೀಸ್ ಕೂಡ ಅಡ್ವಾನ್ಸ್ ಆಗಿ ಕಟ್ಟಿದ್ದೇನೆ. ಇನ್ಮೇಲೆ ಈ ಮಗು ಅಳುತ್ತಾ ಮನೆಗೆ ಬಂದರೆ ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ವಿರುದ್ಧ ನಾನು ಕ್ರಮ ತೆಗೆದುಕೋಬೇಕಾಗುತ್ತೆ. ಟೀಚರ್ ಸಾರಿ ಕೇಳಿದಾಗ ಶಾನ್ವಿಯ ಮುಖದಲ್ಲಿ ಅತೀವ ಹೆಮ್ಮೆ ಮೂಡಿತು. ತನ್ನ ಅತ್ತೆ ಋತ್ವಿ ತನಗಾಗಿ ಇಡೀ ಶಾಲೆಯನ್ನೇ ಎದುರಿಸಿದ್ದು ಅವಳಿಗೆ ದೊಡ್ಡ ಶಕ್ತಿ ನೀಡಿತ್ತು. ಋತ್ವಿ ಅವಳನ್ನು ತಬ್ಬಿಕೊಂಡು ಮುತ್ತಿಟ್ಟು, ಚೆನ್ನಾಗಿ ಓದು ಪುಟ್ಟ, ನಿನ್ನ ಬೆನ್ನ ಹಿಂದೆ ನಾನು ಯಾವತ್ತೂ ಇರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಬಂದಳು. ಶಾಲೆಯಿಂದ ಹೊರಬಂದ ಋತ್ವಿ ನೇರವಾಗಿ ತನ್ನ ಆಫೀಸ್ಗೆ ಹೋದಳು. ದಾರಿಯಲ್ಲಿ ವಿಹಾನ್ ಫೋನ್ ಮಾಡಿದಾಗ ಅವಳು ಸ್ವೀಕರಿಸಲಿಲ್ಲ. ಅವಳಿಗೆ ಈಗ ಪ್ರೀತಿಗಿಂತ ಹೆಚ್ಚಾಗಿ ತನ್ನ ತಂದೆಯ ಹೆಸರನ್ನು ಉಳಿಸುವುದು ಮತ್ತು ಕುಟುಂಬವನ್ನು ಆರ್ಥಿಕವಾಗಿ ಸಬಲಗೊಳಿಸುವುದು ಮುಖ್ಯವಾಗಿತ್ತು. ಆಫೀಸ್ ತಲುಪಿದ ಋತ್ವಿ ಅಲ್ಲಿ ತನ್ನ ಹಳೆಯ ಫೈಲ್ಗಳನ್ನು ಹೊರತೆಗೆದು ಹೊಸ ಪ್ರಾಜೆಕ್ಟ್ ಸಿದ್ಧಪಡಿಸಲು ಶುರು ಮಾಡಿದಳು. ಋತ್ವಿ ಹೈದರಾಬಾದ್ ಅಲ್ಲಿ ಇದ್ದಾಗ ತನ್ನದೇ ಆದ ಒಂದು ಪುಟ್ಟ ಬ್ರಾಂಚ್ ಬೆಂಗಳೂರು ಅಲ್ಲಿ ಓಪನ್ ಮಾಡಿದ್ದಳು. ಋತ್ವಿ ಕೆಲಸಕ್ಕೆ ಮರಳಿದರೂ ಅವಳ ಕಂಪನಿ ಆರ್ಥಿಕ ಸಂಕಷ್ಟದಲ್ಲಿತ್ತು. ಇದನ್ನು ಅರಿತ ವಿಹಾನ್ ನೇರವಾಗಿ ಸಹಾಯ ಮಾಡಲು ಹೋದರೆ ಅವಳು ನಿರಾಕರಿಸುತ್ತಾಳೆ ಎಂದು ತಿಳಿದು ತನ್ನ ನಂಬಿಕಸ್ಥ ಗೆಳೆಯನ ಮೂಲಕ ಬೇರೊಂದು ಹೆಸರಿನಲ್ಲಿ ಋತ್ವಿಯ ಹೊಸ ಪ್ರಾಜೆಕ್ಟ್ಗೆ ದೊಡ್ಡ ಮೊತ್ತದ ಹೂಡಿಕೆ ಮಾಡಿಸಿದನು. ಇದರಿಂದ ಋತ್ವಿಗೆ ಆರ್ಥಿಕವಾಗಿ ದೊಡ್ಡ ಬಲ ಸಿಕ್ಕಿತು. ಋತ್ವಿ ಆಫೀಸ್ನಲ್ಲಿ ಬ್ಯುಸಿಯಾಗಿದ್ದಾಗ ಮನೆಯಲ್ಲಿ ರಾಜು ಕುಡಿದು ಗಲಾಟೆ ಮಾಡುತ್ತಿದ್ದನು. ವಿಹಾನ್ ಪ್ರತಿದಿನ ರಾಜುಗೆ ತಿಳಿಯದಂತೆ ಅವನ ಮೇಲೆ ನಿಗಾ ಇಡಲು ತನ್ನ ಮನುಷ್ಯರನ್ನು ಕಳುಹಿಸಿದನು. ಅಷ್ಟೇ ಅಲ್ಲದೆ ರಾಜುಗೆ ಒಂದು ಸಣ್ಣ ಕೆಲಸದ ಆಫರ್ ಕೊಡಿಸಿ ಅವನು ಕುಡಿತ ಬಿಟ್ಟು ಬಿಡುವಂತೆ ಪ್ರೇರೇಪಿಸಲು ಒಬ್ಬ ಕೌನ್ಸಿಲರ್ ಅನ್ನು ಕಳುಹಿಸಿದನು. ಹಾಗೆ ತಾನೇ ಅವನನ್ನು ಖುದ್ದಾಗಿ ಭೇಟಿಯಾಗಿ ಧಮ್ಕಿ ಕೂಡ ಹಾಕಿದ್ದನು. ಮನೆಯಲ್ಲಿ ಸುಪ್ರದಾ ಇನ್ನು ಗೌರವ್ನ ಮಾತನ್ನೇ ನಂಬಿದ್ದಳು. ವಿಹಾನ್ ಅವಳಿಗೆ ಋತ್ವಿ ಅಂದು ಶಾಲೆಯಲ್ಲಿ ಶಾನ್ವಿಗಾಗಿ ಹೋರಾಡಿದ ವಿಷಯವನ್ನು ಫೋಟೋ ಮತ್ತು ವಿಡಿಯೋ ಸಮೇತ ತೋರಿಸಿದನು. ವಿಹಾನ್: ನೋಡು ಸುಪ್ಪಿ, ಯಾವತ್ತೂ ಇನ್ನೊಬ್ಬರ ಸಂಸಾರ ಹಾಳು ಮಾಡುವವಳು ಈ ರೀತಿ ಒಂದು ಮಗುವಿನ ಆತ್ಮಗೌರವಕ್ಕಾಗಿ ನಿಲ್ಲಲ್ಲ. ಋತ್ವಿ ಯಾವತ್ತೂ ತಪ್ಪಿತಸ್ಥಳಲ್ಲ, ಅವಳು ನಮ್ಮ ಮನೆಯ ಹೆಮ್ಮೆ. ಈ ಮಾತು ಸುಪ್ರದಾಳ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟದ ಪಶ್ಚಾತ್ತಾಪ ಮೂಡಿಸಲು ಕಾರಣವಾಯಿತು. ಪದ್ಮಜ ಅವರು ಇನ್ನು ಕೋಮಾದಲ್ಲೇ ಇದ್ದರು. ಋತ್ವಿ ಆಫೀಸ್ ಕೆಲಸದಲ್ಲಿ ಇದ್ದಾಗ ವಿಹಾನ್ ಪ್ರತಿದಿನ ಆಸ್ಪತ್ರೆಗೆ ಹೋಗಿ ಅವರಿಗೆ ಬೇಕಾದ ಬೆಸ್ಟ್ ಮೆಡಿಕಲ್ ಸೌಲಭ್ಯಗಳನ್ನು ತಾನೇ ಪಾವತಿಸುತ್ತಿದ್ದನು. ಋತ್ವಿಗೆ ತಿಳಿಯದಂತೆ ಅವಳ ತಾಯಿಯ ಆರೋಗ್ಯದ ಪ್ರಗತಿಯನ್ನು ಆರವ್ ಮೂಲಕ ತಿಳಿದುಕೊಳ್ಳುತ್ತಿದ್ದನು. ಗೌರವ್ ಋತ್ವಿಯನ್ನು ಹೇಗೆ ಸಿಲುಕಿಸಿದ ಎಂಬ ಸತ್ಯವನ್ನು ಪತ್ತೆ ಹಚ್ಚಲು
ವಿಹಾನ್ ಒಬ್ಬ ಖಾಸಗಿ ಪತ್ತೆದಾರರನ್ನು ನೇಮಿಸಿದನು. ಅಂದು ಋತ್ವಿಯ ರೂಮ್ನಲ್ಲಿ ಗೌರವ್ ಮಾಡಿದ ನಾಟಕದ ಹಿಂದೆ ಯಾರ ಕೈವಾಡವಿದೆ ಮತ್ತು ಸುಪ್ರದಾಳ ಕಿವಿಗೆ ವಿಷ ತುಂಬಿದ್ದು ಯಾರು ಎಂಬುದಕ್ಕೆ ಪುರಾವೆ ಕಲೆ ಹಾಕಲು ಶುರು ಮಾಡಿದನು. ಗೌರವ್ ತನ್ನ ಪ್ರಭಾವ ಮತ್ತು ಹಣದ ಬಲವನ್ನು ಬಳಸಿ ಶೀಲಾಳಿಗೆ ಬೇಲ್ ಕೊಡಿಸುವಲ್ಲಿ ಯಶಸ್ವಿಯಾದನು. ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿ ಶೀಲಾಳಿಗೆ ಮಾನಸಿಕ ಸ್ಥಿತಿ ಸರಿಯಿಲ್ಲ ಎಂಬ ವೈದ್ಯಕೀಯ ವರದಿ ನೀಡಿ ಅವಳನ್ನು ಜೈಲಿನಿಂದ ಹೊರಕ್ಕೆ ಕರೆತಂದನು. ಶೀಲಾ ಜೈಲಿನಿಂದ ಹೊರಬಂದಾಗ ಅವಳ ಕಣ್ಣಲ್ಲಿ ಪಶ್ಚಾತ್ತಾಪದ ಬದಲು ಸೇಡಿನ ಕಿಚ್ಚು ಇಮ್ಮಡಿಯಾಗಿತ್ತು. ಜೈಲಿನಿಂದ ಹೊರಬಂದ ಶೀಲಾಳನ್ನು ಗೌರವ್ ನೇರವಾಗಿ ಒಂದು ನಿರ್ಜನ ಬಂಗಲೆಗೆ ಕರೆದೊಯ್ದನು. ಅಲ್ಲಿ ಅವರಿಬ್ಬರು ಋತ್ವಿಯ ಸರ್ವನಾಶಕ್ಕೆ ಹೊಸ ಪ್ಲಾನ್ ಮಾಡಿದರು. ಗೌರವ್, ಶೀಲಾ, ಆವತ್ತು ನೀನು ಆತುರಪಟ್ಟು ಎಲ್ಲವನ್ನೂ ಹಾಳು ಮಾಡಿದೆ. ಆದರೆ ಈಗ ಆಟ ನನ್ನ ಕೈಯಲ್ಲಿದೆ. ಋತ್ವಿ ಈಗ ತಂದೆಯನ್ನು ಕಳೆದುಕೊಂಡು ತಾಯಿಯ ಅನಾರೋಗ್ಯದಿಂದ ಕುಗ್ಗಿದ್ದಾಳೆ. ಇದೇ ಸರಿಯಾದ ಸಮಯ ನಮಗೆ. ಶೀಲಾ ಜೈಲಿನಿಂದ ರಹಸ್ಯವಾಗಿ ಬಿಡುಗಡೆಯಾಗಿರುವುದು ವಿಹಾನ್ನ ಜಾಗರೂಕ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ತನ್ನದೇ ಆದ ಗುಪ್ತಚರ ಪಡೆಯ ಮೂಲಕ ವಿಹಾನ್ಗೆ ಆಘಾತಕಾರಿ ಸತ್ಯ ತಿಳಿಯಿತು. ಗೌರವ್ ಈ ಎಲ್ಲದರ ಹಿಂದಿನ ಮಾಸ್ಟರ್ ಮೈಂಡ್. ಇವರ ಪ್ಲಾನ್ ಮೊದಲು ಋತ್ವಿಯನ್ನು ವಿಹಾನ್ನಿಂದ ಶಾಶ್ವತವಾಗಿ ಬೇರ್ಪಡಿಸುವುದು, ನಂತರ ವಿಹಾನ್ನನ್ನು ಭಾವನಾತ್ಮಕವಾಗಿ ಬಲಿಪಶು ಮಾಡಿ ಶೀಲಾಳ ಜೊತೆ ಮದುವೆ ಮಾಡಿಸುವುದು. ಆ ಮದುವೆಯ ನೆಪದಲ್ಲಿ ವಿಹಾನ್ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಮತ್ತು ಕಂಪನಿಯ ಪೂರ್ಣ ಅಧಿಕಾರವನ್ನು ಶೀಲಾಳ ಹೆಸರಿಗೆ ವರ್ಗಾಯಿಸಿಕೊಳ್ಳುವುದು. ಆಸ್ತಿ ಕೈ ಸೇರಿದ ಮೇಲೆ ವಿಹಾನ್ನನ್ನು ರಸ್ತೆಗೆ ತಳ್ಳಿ ಗೌರವ್ ಮತ್ತು ಶೀಲಾ ಇಡೀ ಸಾಮ್ರಾಜ್ಯವನ್ನು ಆಳುವ ಕನಸು ಕಾಣುತ್ತಿದ್ದರು. ಋತ್ವಿ ತನ್ನ ಆಫೀಸ್ ಕೆಲಸ ಮುಗಿಸಿ ಸಂಜೆ ಮನೆಗೆ ಮರಳುತ್ತಿದ್ದಾಗ ವಿಹಾನ್ ಅವಳ ಹಾದಿ ತಡೆದು ನಿಂತನು. ಋತ್ವಿಯ ಮುಖದಲ್ಲಿ ಅತೀವ ಗಾಂಭೀರ್ಯ ಮತ್ತು ಸಿಟ್ಟಿತ್ತು. ಋತ್ವಿ ಒರಟಾಗಿ, ಮತ್ತೆ ಯಾಕೆ ಬಂದಿದ್ದೀಯ ವಿಹಾನ್? ನಿನ್ನ ಮನೆಯವರು ಮಾಡಿದ ಅವಮಾನ, ನನ್ನ ತಂದೆಯ ಸಾವು ಸಾಕಾಗಲಿಲ್ಲವೇ? ದಾರಿ ಬಿಡು. ವಿಹಾನ್ ತುಂಟತನದ ನಗು ಬೀರುತ್ತಾ, ಅಬ್ಬಬ್ಬಾ, ಇಷ್ಟು ಕೋಪ ಈ ಋತು ಬಂಗಾರಿಗೆ ಒಳ್ಳೆಯದಲ್ಲ. ನಾನು ಬಂದಿದ್ದು ನಿನ್ನನ್ನು ನೋಡಲು ಮಾತ್ರವಲ್ಲ, ನಿನ್ನ ಕೈ ಅಡುಗೆ ತಿನ್ನಲು. ಋತ್ವಿ, ನಿನಗೆ ನಾಚಿಕೆ ಆಗಲ್ವಾ? ನನ್ನ ಅಪ್ಪ ಸತ್ತ ಮೇಲೆ ನಮ್ಮಿಬ್ಬರ ಸಂಬಂಧ ಮುಗಿದಿದೆ ಅಂತ ಹೇಳಿದ್ದೆ ಅಲ್ವಾ? ವಿಹಾನ್, ಸಂಬಂಧ ಮುಗಿಯಲು ಅದು ದಾರವಲ್ಲ ಋತು, ಅದು ನನ್ನ ಉಸಿರು. ನೀನು ಎಷ್ಟು ಒರಟಾಗಿ ವರ್ತಿಸಿದರೋ ನನಗೆ ಗೊತ್ತು. ನಿನ್ನ ಹೃದಯದ ಒಂದು ಮೂಲೆಯಲ್ಲಿ ನನಗಾಗಿ ಮೃದುವಾದ ಸ್ಥಾನ ಇನ್ನೂ ಇದೆ. ಹೀಗೆ ಹೇಳುತ್ತಾ ವಿಹಾನ್ ಅವಳ ಕೂದಲನ್ನು ಸ್ವಲ್ಪ ಎಳೆದು ತುಂಟತನದಿಂದ ಓಡಿ ಹೋದನು. ಋತ್ವಿ ಸಿಟ್ಟಿನಿಂದ ಅವನನ್ನು ಬೈಯುತ್ತಿದ್ದರು. ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ಮಿಂಚು ಮಾಯವಾಗಿ ಹಳೆಯ ಪ್ರೀತಿಯ ಛಾಯೆ ಮೂಡಿ ಮರೆಯಾಯಿತು. ಆಸ್ಪತ್ರೆಯ ಟೆರೆಸ್ ಮೇಲೆ ದಿಯಾ ಒಬ್ಬಳೇ ನಿಂತು ಆಕಾಶವನ್ನು ನೋಡುತ್ತಿದ್ದಳು. ತನ್ನ ತಂದೆಯ ಸಾವು ಮತ್ತು ಮನೆಯ ಸ್ಥಿತಿ ಅವಳನ್ನು ಕುಗ್ಗಿಸಿತ್ತು. ಆಗ ಆರವ್ ಅಲ್ಲಿಗೆ ಬಂದನು. ಆರವ್, ದಿಯಾ, ಸುಮ್ಮನೆ ಇಲ್ಲಿ ನಿಂತು ಯೋಚನೆ ಮಾಡಿದರೆ ಎಲ್ಲವೂ ಸರಿಯಾಗಲ್ಲ. ಅಮ್ಮನ ಆರೋಗ್ಯ ಸುಧಾರಿಸ್ತಿದೆ, ನಂಬಿಕೆ ಇಡಿ. ದಿಯಾ, ಡಾಕ್ಟರ್, ನನಗೆ ಭಯವಾಗ್ತಿದೆ. ನಮ್ಮ ಕುಟುಂಬದ ಮೇಲೆ ಒಂದಾದ ಮೇಲೆ ಒಂದರಂತೆ ಸಂಕಷ್ಟಗಳು ಬರುತ್ತಿವೆ. ಅಕ್ಕ ಕೂಡ ಒಂಟಿಯಾಗುತ್ತಿದ್ದಾಳೆ. ಆರವ್ ಮೆಲ್ಲನೆ ಅವಳ ಹೆಗಲ ಮೇಲೆ ಕೈ ಇಟ್ಟು, ನೀವು ಒಂಟಿಯಲ್ಲ ದಿಯಾ. ಋತ್ವಿ ಮತ್ತು ವಿಹಾನ್ ನಡುವೆ ಏನೇ ಜಗಳವಿರಲಿ, ನಾನು ನಿಮ್ಮ ಜೊತೆಗಿದ್ದೇನೆ. ಒಬ್ಬ ವೈದ್ಯನಾಗಿ ಮಾತ್ರವಲ್ಲ, ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿಯಾಗಿ ಎಂದು ತನ್ನ ಮನದ ಮಾತನ್ನು ಮತ್ತೆ ನೆನಪಿಸಿದನು. ದಿಯಾ ಅವನ ಕಣ್ಣುಗಳಲ್ಲಿನ ಪ್ರಾಮಾಣಿಕತೆಯನ್ನು ಕಂಡು ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಹೈದರಾಬಾದ್ಗೆ ಮರಳಿದ ಅಭಿನಂದನ್ ಹಗಲು ರಾತ್ರಿ ಕೆಲಸದಲ್ಲಿ ಮುಳುಗಿದ್ದನು. ಋತ್ವಿಯ ಕುಟುಂಬದ ಮೇಲಾದ ಅನ್ಯಾಯ ಅವನನ್ನು ಒಳಗಿನಿಂದ ಕುರಿಯುತ್ತಿತ್ತು. ಆಫೀಸ್ನಲ್ಲಿ ಸದಾ ಗಂಭೀರವಾಗಿ ಫೈಲ್ಗಳನ್ನು ನೋಡುತ್ತಿದ್ದ ಅವನನ್ನು ಕಂಡು ಸ್ಟಾಫ್ ಕೂಡ ಮಾತನಾಡಿಸಲು ಹೆದರುತ್ತಿದ್ದರು. ತನ್ವಿ ಕೈಯಲ್ಲಿ ಕಾಫಿ ಮಗ್ ಹಿಡಿದು ಅಭಿನಂದನ್ ಕ್ಯಾಬಿನ್ಗೆ ಬಂದಳು. ಅವನು ಅವಳನ್ನು ಗಮನಿಸದೆ ಫೈಲ್ ಓದುತ್ತಿದ್ದನ್ನು ಕಂಡು ಅವಳಿಗೆ ತರಲೆ ಬುದ್ಧಿ ಶುರು ಆಯಿತು. ತನ್ವಿ, ಸರ್, ಅಕೌಂಟ್ಸ್ನಲ್ಲಿ 1 ಕೋಟಿ ರೂಪಾಯಿ ಲಾಸ್ ಆಗಿದೆ ಎಂದು ಜೋರಾಗಿ ಕೂಗಿದಳು. ಅಭಿನಂದನ್ ಗಾಬರಿಯಿಂದ ಎದ್ದು ನಿಂತು, ಏನು, ಎಲ್ಲಿ ಎಂದು ಕೇಳಿದಾಗ ತನ್ವಿ ನಗುತ್ತಾ, ನಿಮ್ಮ ಮುಖದಲ್ಲಿರೋ ಆ ಟೆನ್ಷನ್ ನೋಡೋಕೆ ಹೀಗೆ ಹೇಳಿದೆ. 1 ಕೋಟಿ ಹೋದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಮುಖದಲ್ಲಿರೋ ನಗು ಹೋಗಬಾರ್ದು ಅಲ್ವಾ ಎಂದಳು. ಅಭಿನಂದನ್, ತನ್ವಿ, ಈಗ ತಮಾಷೆ ಸಮಯವಲ್ಲ. ರಮೇಶ್ ಅಂಕಲ್ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಗಿದೆ. ತನ್ವಿ ಗಂಭೀರವಾಗಿ ಅವನ ಹತ್ತಿರ ಬಂದು, ನನಗೂ ಗೊತ್ತು ಅಭಿ ಸರ್, ಆದರೆ ಋತ್ವಿ ಈಗ ಎದ್ದು ನಿಂತಿದ್ದಾರೆ. ನೀವು ಹೇಗೆ ಅಪ್ಸೆಟ್ ಆಗಿ ಕೂತರೆ
ಅವರಿಗೆ ಶಕ್ತಿ ಕೊಡೋರು ಯಾರು? ನೋಡಿ, ನೀವು ನಗಲಿಲ್ಲ ಅಂದರೆ ನಾನು ಇವತ್ತು ಲಂಚ್ ಮಾಡಲ್ಲ, ಇಡೀ ಆಫೀಸ್ನಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಅಭಿನಂದನ್ ಅವಳ ಪೆದ್ದುತನವನ್ನು ನೋಡಿ ಅನಿವಾರ್ಯವಾಗಿ ನಕ್ಕೇ ಬಿಟ್ಟನು. ನೀನು ಸುಮ್ಮನೆ ಇರಲ್ಲ ಅಲ್ವಾ ಎಂದನು. ಮನೆಯಲ್ಲಿ ಪುಟ್ಟ ಚೇತನ ಮತ್ತು ತನ್ವಿ ಒಂದಾದರಂತೂ ಅಭಿನಂದನ್ ಪರಿಸ್ಥಿತಿ ಹೇಳತಿರೋದು. ತನ್ವಿ ಚೇತನಳಿಗೆ ಹೇಳಿಕೊಟ್ಟು ಅಭಿನಂದನ್ ಲ್ಯಾಪ್ಟಾಪ್ ಮೇಲೆ ಐ ಲವ್ ಯು ತನ್ವಿ ಆಂಟಿ ಎಂದು ಸ್ಟಿಕ್ಕರ್ ಹಚ್ಚಿಸಿದ್ದಳು. ಅಭಿನಂದನ್ ಮೀಟಿಂಗ್ನಲ್ಲಿ ಲ್ಯಾಪ್ಟಾಪ್ ತೆಗೆದಾಗ ಎಲ್ಲರೂ ನಗಲು ಶುರು ಮಾಡಿದಳು. ಅವನಿಗೆ ಅದು ತನ್ವಿಯ ಕೆಲಸ ಎಂದು ತಿಳಿದಾಗ ಅವಳನ್ನು ಮುದ್ದಾಗಿ ಬೈಯುತ್ತಾ ಅವಳ ಮೇಲಿನ ಪ್ರೀತಿಯನ್ನು ಮನಸ್ಸಿನಲ್ಲೇ ಮೆಲುಕು ಹಾಕಿದನು. ಅಭಿನಂದನ್ ತನ್ವಿಯ ಹತ್ತಿರ ಹೇಳಿದನು, ತನ್ವಿ, ನಾವು ಬೆಂಗಳೂರಿಗೆ ಹೋಗಬೇಕು. ಋತ್ವಿಗೆ ಈ ಸಮಯದಲ್ಲಿ ನಮ್ಮ ಬೆಂಬಲ ಬೇಕು. ಗೌರವ್ ಹೂಡಿರೋ ಜಾಲವನ್ನು ಪತ್ತೆ ಹಚ್ಚಲು ನಾನು ಮತ್ತು ವಿಹಾನ್ ಪ್ಲಾನ್ ಮಾಡಿದ್ದೇವೆ. ತನ್ವಿ ತಕ್ಷಣ ರೆಡಿಯಾಗಿ ಖಂಡಿತ ಹೋಗೋಣ ಅಭಿ ಸರ್. ಅಲ್ಲಿರೋ ಆ ವಿಲನ್ ಗೌರವನಿಗೆ ನಮ್ಮ ಕೈ ರುಚಿ ತೋರಿಸ್ತೀನಿ ಎಂದು ಬಾಕ್ಸಿಂಗ್ ಪೋಸ್ ನೀಡಿದಳು. ಇನ್ನು ಅತ್ಯುತ್ತಮ ಕಥೆಗಳನ್ನು ಬರೆಯಲು ನಿಮ್ಮ ಪ್ರೋತ್ಸಾಹ ನಮಗೆ ಬೇಕಾಗಿದೆ. ಆದ್ದರಿಂದ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಅತ್ಯುತ್ತಮ ಕಥೆಗಾಗಿ ನಮಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.